ಅಪಾರ ಅದ್ಭುತ ಅಚ್ಚರಿ ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ. ನಮಸ್ಕಾರ ಸರ್, ನಾವು ಟೀ ವ್ಯಾಪಾರ ಮಾಡ್ಕೊಂಡಿದ್ವಿ. ಇಲ್ಲಿ ಬಿಲ್ಡಿಂಗ್ ಎಲ್ಲ ಎಲ್ಲೆಲ್ಲಿ ಕಟ್ತಾರೋ ಅಲ್ಲೆಲ್ಲ ಕೊಡ್ತಾಯಿದ್ವಿ. 10 ರೂಪಾಯಿ ಒಂದು ಟೀ, ಬೆಳಿಗ್ಗಿದ್ದ ಸಾಯಂಕಾಲವರೆಗೂ ಇದೆ. 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇದೆ ನಮ್ಮದು ಜೀವನ. ಹೆಂಗ ಒಂದು ತನ್ನ ಕೊಡ್ತಾಯಿದೆ. ಇದು ನಿಮ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ. ನಮ್ಮ ಹೆಸರು ಮಂಜುನಾಥ್ ಅಂತ. ಬಿಲ್ಡಿಂಗ್ ಎಲ್ಲ ಹತ್ತಿ ಕೊಡಬೇಕು ಸರ್. ನಮ್ಮದು ಒಂದು ಸ್ವಲ್ಪ ಕಷ್ಟ ಇದೆ. ಮತ್ತು ಅಂಗಡಿಗೆಲ್ಲ ಕೊಡಬೇಕು. ಕಸ್ಟಮರು ಡೈಲಿ ಕೊಡ್ತೀವಿ, ಬೆಳಿಗ್ಗೆ ಸಾಯಂಕಾಲ ಅಂಗಡಿಗಳು, ಮಧ್ಯಾಹ್ನ ಟೈಮು ಬಿಲ್ಡಿಂಗ್ಗಳು ಕೊಡ್ತಾಯಿದ್ವಿ. ಯಾವರು? ನಮ್ಮದು ಸಿರಾ ಪಕ್ಕೇಲಿ ಅಮರಾಪುರ ಅಂತ ಸರ್, ಆಂಧ್ರ. ಇಲ್ಲಿ ಬಂದು ಕರೆಕ್ಟಾಗಿ 4-5 ವರ್ಷ ಆಯಿತು. ಆವಾಗಿದ್ದ 5 ರೂಪಾಯಿ ತಾಗಿದ್ದ ಸ್ಟಾರ್ಟ್ ಮಾಡಿದ್ದೆ ಸರ್. ಇಲ್ಲಿವರೆಗೂ ಇವಾಗ 10 ರೂಪಾಯಿ ನಡೀತಾ ಇದೆ. ಟೀ, ಬಾದಾಮ್ ಹಾಲು, ಕಾಫಿ ತೊಗೊಂಡೋಗ್ತೀನಿ ಸರ್. 3 ಐಟಮ್ ನಡ್ಕೊಂಡೇ ಅಡ್ಡಾಡೋದು. ಇವಾಗ ಮೊನ್ನೆ 1 ವರ್ಷ ಆಯ್ತು ಸರ್ ಇದನ್ನ ತಗೊಂಡು ಎಕ್ಸೆಲ್ಲಲ್ಲಿ ಅಡ್ಡಾಡ್ತಾಯಿದ್ದೀನಿ. ಇವಾಗ ಮಾಡ್ತೀರಾ ಟೀ ಒಂದು 15 ಲೀಟ್ರ್ ಹಾಲು ಮಾರ್ತೀನಿ ಸರ್. ಇವಾಗ ಲಾಭ ಆಗುತ್ತಾ? ಲಾಭ ಆಗುತ್ತೆ ಸರ್. ಒಂದು 800-1000 ರೂಪಾಯಿ ಆ ಥರ ಬರುತ್ತೆ. ಏನು ತೊಂದರೆ ಇಲ್ಲ, ಮೋಸ ಇಲ್ಲ. ಹೊಟ್ಟೆ ಜೀವನಕ್ಕೆ ನಡೀತಾ ಇದೆ ಸರ್. 2 ಹೆಣ್ಮಕ್ಳಿದೆ, ಇಲ್ಲೇ ಓದಕ್ಕೆ ಹಾಕಿದ್ದೀನಿ. ರಮೇಶ್ ಅಂತ, ನಮ್ಮ ಊರು ಚಿತ್ರದುರ್ಗ. ನಾನು ಈ ಸೊಪ್ಪು ವ್ಯಾಪಾರ 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಈಗ ಸೊಪ್ಪುಗಳೆಲ್ಲ ಸ್ವಲ್ಪ ಬೆಲೆಗಳು ಜಾಸ್ತಿ. ಕಸ್ಟಮರ್ ಬರ್ತಾರೆ, ನಾವು 20-25 ರೂಪಾಯಿ ಮಾರಬೇಕು ತಂದಿದ್ರೆ ರೇಟ್ಗೆ. ನಾವು 3 ಗಂಟೆ 4 ಗಂಟೆಗೆಲ್ಲ ಬೆಳಗ್ಗೆ ಎದ್ದು ಹೋಗಿ ಕೊಡಬೇಕು ಮಾರ್ಕೆಟ್ಗೆ. ಕಸ್ಟಮರ್ ಬಂದಾಗ ಯಾಕೆ ಇಷ್ಟು ಅಂತ ಕೇಳ್ತಾರೆ. ಅದೇ ದೊಡ್ಡ ಅಂಗಡಿ ಮಾಲ್ಗಳಲ್ಲಿ ಹೋದರೆ ಅವರು ಹೇಳಿದ ರೇಟೇ ಕೊಟ್ಟು ಬರ್ತಾರೆ ಕಸ್ಟಮರ್ಸು. ಬಟ್ ನಮ್ಮ ಹತ್ರ ತುಂಬ ಬಾರ್ಗೇನ್ ಮಾಡ್ತಾರೆ. ಈಗ ಕರಿಬೇವು ಬಂದು 5 ರೂಪಾಯಿಗೆ 6 ರೂಪಾಯಿಗೆ ಕೇಳ್ತಾರೆ. ಅಂಗಡಿಗಳಲ್ಲಿ ಇಷ್ಟೇ ಕಟ್ಟಿರ್ತಾರೆ, 8 ರೂಪಾಯಿ ಹಾಕ್ತಾರೆ. ನಮ್ಮ ಹತ್ರ ಕೇಳಿದ್ರೆ 5 ರೂಪಾಯಿಗೆ 2 ಕೊಡು ಅಂತಾರೆ. ಆಗೋದಿಲ್ಲ ಕೊಡೋಕ್ಕೆ. ನಾವು ಬಿಸಿಲು ಮಳೆ ಚಳಿ ಅಂತಲೇ ಎಲ್ಲ ಕೆಲಸನೂ ಮಾಡ್ತಿದ್ದೀವಿ. ನಾನು ಬೆಂಗಳೂರಿಗೆ ಬಂದು 2011ನೇ ಇಸ್ವಿಯಲ್ಲಿ ಬಂದನು. 16 ವರ್ಷ ಆಯಿತು. ಮುಂಚೆ ರೆಸ್ಟೋರೆಂಟಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಬಟ್ ರೆಸ್ಟೋರೆಂಟಲ್ಲಿ ತುಂಬ ಕಷ್ಟಪಟ್ಟು ಈಗ ಸೊಪ್ಪಿನ ವ್ಯಾಪಾರಕ್ಕೆ ಬಂದು ಇದಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ಕೇಸಲ್ಲಿ KHP ಇದರಿಂದ ನನಗೆ ತುಂಬ ಅನುಕೂಲನೂ ಆಗಿದೆ, ಅನುಕೂಲನೂ ಆಗಿದೆ. ಕಸ್ಟಮರೇ ನಮಗೆ ದೇವರು ಅಂತ ನಾವು ನಂಬಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಕಸ್ಟಮರ್ ನಮ್ಮ ಹತ್ರ ಬಂದವರು ತುಂಬ ಬಾರ್ಗೇನ್ ಮಾಡ್ಕೊಂಡು ಆ ಥರ ಈ ಥರ ಮಾತಾಡ್ತಾರೆ. ಈಗ ಆಟೋದಲ್ಲಿ ಎಲ್ಲ ತಂದು ಮಾರ್ತಾರೆ, 10 ರೂಪಾಯಿ ಕಟ್ ಮಾಡ್ತಾರೆ ಅಂತ. ಯಾಕೆ? ಅವ್ರು ಎಲ್ಲಿಂದ ತರ್ತಾರೆ ಅದು ನಮಗೆ ಗೊತ್ತಿಲ್ಲ. ನಾವು ಬಂದು ಒಳ್ಳೆ ಸೊಪ್ಪೆ ತರಬೇಕು, ಹೋಗಿ ಮಾರ್ಕೆಟಿಗೆ ಹೋಗಿ 3 ಗಂಟೆ 4 ಗಂಟೆಗೆಲ್ಲ ಹೋಗಿ ತಂದು ಮಾಡಬೇಕು. ತುಂಬ ಕಷ್ಟ ಇದೆ ಸರ್. ಅದು ಬಟ್ಟು ಕಸ್ಟಮರ್ಗೆ ಅರ್ಥ ಆಗ್ತಾಯಿಲ್ಲ. ಈಗ ಕೊತ್ತಂಬರಿ ಬಂದು ಕೇಳ್ತಾರೆ 5 ರೂಪಾಯಿಗೆ ಕೊಡೋಲ್ಲ. 5 ರೂಪಾಯಿಗೆ ಏನು ಬರ್ತದೆ ಸರ್? ಅಂಗಡಿಯಲ್ಲಿ ಹೋದ್ರೆ ಒಂದು ಚಾಕ್ಲೇಟು ಬರೋಲ್ಲ. ಇದು ಅರಿವೆ ಸೊಪ್ಪು, ಇದು ದಂಟು, ಇದು ಬಂದು ಚಿಲ್ಕರಿವೆ ಸೊಪ್ಪು, ಇದು ಬಂದು ಸಬ್ಬಸಿಗೆ ಸೊಪ್ಪು, ಇದು ಬಂದು ಮೆಂತ್ಯ ಸೊಪ್ಪು, ಇದು ಬಂದು ಪಾಲಕ್ ಸೊಪ್ಪು. ಇದು ಇದರ ಮುಂದೆ ಏನು ಐಟಮ್ ಇದೆ ಎಲ್ಲ ಥರದ ಸೇರಿ ಮಿಕ್ಸೆಡ್ ಸೊಪ್ಪು ಅಂತ ಮಾಡಿದ್ವಿ. ಸೊಪ್ಪಿದ್ದು ಇದು ಬಂದು ಚಕ್ರದ ಸೊಪ್ಪು, ಇದು ಪುದೀನ, ಇದು ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು. ಇಷ್ಟು ಐಟಮ್ ಮಾಡ್ತೀರಾ ಪ್ರತಿದಿನ? ಇಷ್ಟೇ ಪ್ರತಿದಿನ ಇಷ್ಟೇ. ಬೆಳಗ್ಗೆ ಸಂಜೆ, ಬೆಳಗ್ಗೆ 6ರಿಂದ 11:30ವರೆಗೆ, ಸಂಜೆ ಟೈಮು 3 ಗಂಟೆಯಿಂದ ನೈಟ್ 8:30ವರೆಗೆ ಇರ್ತೀವಿ. ಮಧ್ಯಾಹ್ನ ಇರಲ್ಲ? ಮಧ್ಯಾಹ್ನ ಇರೋಲ್ಲ ಸರ್. ಬಿಸಿಲು ಟೈಮು ನಿಂತು ಮಾಡೋಕ್ಕಾಗಲ್ಲ. ಬಿಸಿಲಲ್ಲಿ ಸೊಪ್ಪುಗಳೆಲ್ಲ ಬಾಡೋಗ್ತವೆ. ಹೀಗಾಗಿ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಮಾಡ್ತಾಯಿದ್ದೀವಿ.
ನನ್ನ ಹೆಸರು ಬಸನಗೌಡ್ರ. ಯಶಂಪುರಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ತಾಂಬರ್ತೀರ. 5 ವರ್ಷ ಆಯ್ತು ರೀ ಮಾಡಾಕಿದ. ಸಿಂಧನೂರು ತಾಲೂಕು ಬಾದ್ರಲಿ. 29 ವರ್ಷ ಆಯ್ತು ರೀ ನಾವು ಬೆಂಗಳೂರಿಗೆ ಬಂದು. ಮಕ್ಕಳು ಇಬ್ಬರು ಹೆಣ್ಮಕ್ಳು ಇಬ್ಬರು ಲಗ್ನ ಮಾಡಿ ಕೊಟ್ಬಿಟ್ಟಿವಿ. ಈರುಳ್ಳಿ ಬೆಳ್ಳುಳ್ಳಿ ಮಾರೋದು ಆಬಲುಕ್ಷ ನಾವು ಹೇಳೋಕ್ಕಾಗಲ್ರಿ. ಮಾರೋಣ ಯಾರ ಕೈಯಾಗ ಸಿಕ್ಕಿಲ್ಲ ಅದು. ಬರ್ತೈತ್ರಿ ಹಂಗೆ ಹಿಂಗೆ ಮತ್ತು ಆತಿರ್ತಾವ್ರಿ, ಏನು ಮಾಡೋಕ್ಕಾಗಲ್ಲ ಅದು. ತೂಕದಾಗ ಆರಿಸಿ ಇಟ್ಕ 100 ರೂಪಾಯಿಗೆ 5 kg, ಇದು 4 kg. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.